ಇನ್ನು ಡಿಕೆಶಿ ಮತ್ತು ವಿಜಯೇಂದ್ರ ಮಧ್ಯೆ ಈ ಛತ್ರಿ ಮಾತಿನ ಫೈಟ್ ಸ್ವಲ್ಪ ಜೋರಾಗಿಯೇ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಮೊನ್ನೆ ಮಾತಾಡ್ತಾ ಹೇಳಿದಂಥ ಒಂದು ವಿಚಾರ ಇದೆಯಲ್ಲ, ಮಂಡ್ಯದವರು ಛತ್ರಿಗಳು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇವರು ಅಧಿಕಾರದ ಮದದಿಂದ ಡಿಕೆ ಶಿವಕುಮಾರ್ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆ ಇವರಿಗೆ ನೆತ್ತಿಗೆ ಎರೆದ್ಬಿಟ್ಟಿದೆ. ದೇಶದ ಎರಡನೇ ಅತಿ ದೊಡ್ಡ ಶ್ರೀಮಂತ ಶಾಸಕರು ಬೇರೆ ಇವರು, ಇದೆಲ್ಲ ಈ ರೀತಿ ಮಾತನಾಡಿಸ್ತಾ ಇದೆ ಅದಕ್ಕೇನೆ ಅಂತ ಹೇಳಿ ವಿಜಯೇಂದ್ರ ಕಿಡಿಕಾರ್ತಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಯಾರಿಗೆ ಛತ್ರಿ ಅಂತ ನಾನು ಹೇಳಿದ್ದೀನಿ, ಇವನೇನು ನೋಡಿದ್ನಾ? ಹೌದಪ್ಪ, ನನಗೆ ಮದ ಜಾಸ್ತಿ ಇದೆ, ನನಗೆ ಮದ ಇದ್ರೆ ಅವ್ರು ಕಡಿಮೆ ಮಾಡಲಿ ಬಿಡಿ, ಅದೆಲ್ಲ ನಮ್ಮ ಆಂತರಿಕ ವಿಚಾರ, ನಿಮಗೆ ಯಾಕೆ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಅದು ಜೊತೆಲೆ ಮಂಡ್ಯ ಜಿಲ್ಲೆ ಜನ ಡಿ ಕೆ ಶಿವಕುಮಾರನ್ನ ಪ್ರಶ್ನೆನೂ ಮಾಡಬೇಕು. ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ. ಏನು ಮಾಡಿದಿರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಏನಾಗಿದೆ, ಅಧಿಕಾರದ ಮದ ಈ ರೀತಿ ಮಾತನಾಡಿಸ್ತಿದೆ. ಪಾಪ ಅವ್ರು ತಪ್ಪಲ್ಲ, ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೆ ಏನಿದೆ ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ ಎರಡನೇ ಅತಿ ಶ್ರೀಮಂತ ಶಾಸಕ ಅವರು. ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ. ಹೌದಪ್ಪ, ನನಗೆ ಮದ ಜಾಸ್ತಿ ಇದೆ, ನನ್ನ ಮದ ಇದ್ದರೆ ಕಡಿಮೆ ಮಾಡಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ದೀನಿ ಛತ್ರಿ? ಇವಂಗೇನು ನೋಡಿದ್ನೇವು? ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ಲು, ನಮ್ಮ ಯಾರಿಗಾರು ನಾನು ಏನೇನು ಹೇಳ್ತೀನಿ. ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು, ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ.